ಸಂದವರು ಸಿಕ್ಕಿದ್ರು ನಮಗೆ ತುಂಬ ಖುಷಿಯಾಯಿತು. ಇವಾಗ ನಾವು ಮುಂದೆ, ಏಕೆಂದರೆ ಮೊದಲೇ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ, ಅದು ಸ್ಟಾಪ್ ಆಗಿತ್ತು ವೀಡಿಯೋನ. ಈ ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಲ್ಲಿಂದ ಕಂಟಿನ್ಯೂ. ಹಾಸನದವ್ರು ಸಿಕ್ಕಿದ್ರಲ್ವ, ತುಂಬ ಚೆನ್ನಾಗಾಯಿತು. ಈಗ ಮುಂದೆ ನಾನು ಈ ಜಂಗಮ ಮಠ ಕಾಶಿಯಲ್ಲಿ ಒಳಗಡೆ ಹೋಗ್ತಾಯಿದ್ದೀನಿ. ಊಟ ಯಾವ ಥರ ಬಡಿಸ್ತಾ ಇದ್ದಾರೆ, ಏನೇನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಇವಾಗ ನಾನು ಹೊರಗಡೆ ಬರ್ತಾಯಿದ್ದೀನಿ. ಇಲ್ಲಿ ಎರಡು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಜನ ಅಷ್ಟೇನು ಜಾಸ್ತಿ ಇಲ್ಲ, ಜನ ಕಡಿಮೆ ಇದ್ದಾರೆ. ನಮ್ಮೆಲ್ಲ ಕರ್ನಾಟಕದವರು ಇದ್ದಾರೆ. ಯಾವ್ರು ಸರ್ ನಿಮ್ಮದು? ಕನ್ನಡನಾ? ಯಾವರು? ಹಾಂ, ಬೆಳಗಾವಿನಾ? ಓಕೆ, ಚೆನ್ನಾಗಿದೆಯಾ ಮಠ? ಓಕೆ, ಏನು ಹೆಸರು ನಿಮ್ಮದು? ಚಂದ್ರಶೇಖರ. ಓಕೆ, ನಾವು ಕರ್ನಾಟಕದ ಜನರಿಗೆ ಗೊತ್ತಿಲ್ಲಲ್ಲ, ಸುಮಾರು ಜನ ಬರ್ತಾ ಇರ್ತಾರೆ ಎಲ್ಲ ಕಡೆಯಿಂದ. ನಮ್ದು ಬೀದರು. ಮತ್ತು ಇಲ್ಲಿ ಜಂಗಮ ಮಠ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಇರೋಕ್ಕೆ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಿರಲ್ಲ. ತುಂಬ ಹೌದು, ತುಂಬ ಚೆನ್ನಾಗಿದೆ. ಆಮೇಲೆ ದೇವಸ್ಥಾನಕ್ಕೆ ಹತ್ರನೂ ಇದೆ. ಓಕೆ, ಧನ್ಯವಾದ. ಅದಕ್ಕೆ ಇವತ್ತು ನಮ್ಮ ಕರ್ನಾಟಕದ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ದರ್ಶನ ಮಾಡಿಕೊಂಡು ಕೆಲವರು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಊಟಕ್ಕೆ ಜನ ಜಾಸ್ತಿ ಏನಿಲ್ಲ, ಕಮ್ಮಿನೇ ಇದೆ. ತುಂಬ ಚೆನ್ನಾಗಿದೆ. ನಮಗೆ ಭಾಳ ಹೆಮ್ಮೆ ವಿಷಯ ನಮ್ಮ ಕರ್ನಾಟಕದವರಿಗೆ. ಎಲ್ಲರೂ ಇಲ್ಲಿ ದೇವಸ್ಥಾನ ಹತ್ರನೇ ಇದೆ, ಜಸ್ಟೇನು ದೂರ ಇಲ್ಲ. ನೀವು ಈ ಗಂಗಾ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ದೇವಸ್ಥಾನ ಹತ್ತಿರ ಇದ್ದಿಲ್ಲ, ಮೇಲ್ಗಡೆ ಬಂದರೆ ನೋಡಿ ಅಲ್ಲಿ ಊಟ ಬಡಿಸ್ತಾ ಇದ್ದಾರೆ. ಊಟಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ಈ ಕಡೆ ಎಲ್ಲ ನೀರಿದೆ, ಕುಡಿಯೋಕ್ಕೆ ನೀರು. ಯಾರು ಊಟನ ನೀವು ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ, ಜಾಸ್ತಿ ಮಾಡಬೇಡಿ ನೀವು. ಯಾಕೆಂದರೆ ಅನ್ನ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ, ಇದು ಮಾಡಬೇಡಿ. ಅದಕ್ಕೆ ನೋಡಿ ಊಟ ಬಡಿಸ್ತಾ ಇದ್ದಾರೆ, ಎಲ್ಲ ಊಟ ಮಾಡ್ತಾಯಿದ್ದಾರೆ. ಭಾಳ ಜನ ಸ್ವಲ್ಪ ಕರ್ನಾಟಕದವರಿಗೆಲ್ಲ ಶೇರ್ ಮಾಡಿ ಇದು ವಿಡಿಯೋನ, ಎಲ್ರಿಗೂ ಗೊತ್ತಾಗಲಿ. ಜಂಗಮ ಮಠ ಇಲ್ಲಿ ದೋಸೆ ನಡೀತದೆ, 24 hours ಇರುತ್ತೆ ಇಲ್ಲಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಊಟ ಆರಾಮಾಗಿ ನೀವು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಊಟ ಬೆಳಿಗ್ಗೆ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಅನ್ನ ಸಾಂಬಾರು ಇರುತ್ತೆ. ಥ್ಯಾಂಕ್ ಯು, ನಮಸ್ಕಾರ.